ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನಿನ್ನೆ ನಾವು ಎಲ್ಲ ದೇವಸ್ಥಾನಕ್ಕೂ ಸಹ ಆಯಿತು, ಧರ್ಮಸ್ಥಳ ಎಲ್ಲನೂ ಮುಗೀತು. ಈಗ ನಾವು ಗಂಟೆ ಗಣಪತಿ, ಇದರ ಹೆಸರಲ್ಲಿ ಸೌತಡ್ಕ ಮಹಾಗಣಪತಿ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪ್ಲೇಸು. ಎಲ್ಲಿ ನೋಡು ಗಂಟೆ ನಾದ ಸೌಂಡು ಕೇಳಿಸ್ತಾನೆ ಇರುತ್ತೆ. ಸೊ ಹಾಗೆ ನಾವು ಸಹ ಬಂದ್ವಿ. ಓಪನ್ ಪ್ಲೇಸಲ್ಲಿರುವಂತಹ ದೇವಸ್ಥಾನ ಇದು. ಸೊ ಎಲ್ಲರೂ ಸಹ ಪೂಜೆ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಇಷ್ಟು ದೇವಸ್ಥಾನದಲ್ಲಿ ಈ ದೇವಸ್ಥಾನಕ್ಕೆ ಸ್ವಲ್ಪ ಜನ ಕಮ್ಮಿ ಅಂತ ಏನಿಲ್ಲ, ಕಂಪೇರ್ ಮಾಡಿದ್ರೆ ಆದಷ್ಟು ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಇದ್ದರು ಅಷ್ಟೇ. ಸೊ ಈಗ ನಾವು ಎಲ್ಲನೂ ಸಹ ಮುಂದೆ ಹೋಗಿ ದರ್ಶನ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ, ಅವಲಕ್ಕಿ ಪ್ರಸಾದ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ತುಂಬ ಇಷ್ಟಪಟ್ಟು ತಿಂತೀನಿ ಆ ಪ್ರಸಾದ. ಈ ದೇವಸ್ಥಾನದ ಪ್ರಸಾದ, ಹೊರ್ನಾಡು ಪ್ರಸಾದ ಅಂತೂ ನಾನು ಒಂದು ತಿಂಗಳಲ್ಲ, ಎಷ್ಟು ತಿಂಗಳು ಬೇಕಾದ್ರೂ ಇಟ್ಕೊಂಡು ತಿಂತೀನಿ. ಅದಕ್ಕೆ ನಮ್ಮಮ್ಮ ಹೋದಾಗೆಲ್ಲ ತರ್ತಾ ಇರ್ತಾರೆ ಪಪ್ಪಚ್ಚಿ. ಸೊ ಈಗ ನಾವು ದೇವಸ್ಥಾನಕ್ಕೆ ನೋಡಿ ಎಲ್ಲ ಆಲ್ಮೋಸ್ಟ್ ನಾವು ಇಲ್ಲಿ ಬಂದಾಗ ಒಂದು 10:30, 11 ಆಗಿತ್ತು ಅಂತ ಅಂದ್ಕೊಳ್ಳಿ. ಸೊ ಗಂಟೆ ಬಾರಿಸ್ತಾ ಇದ್ದೀವಿ. ನಾನು ಚೀಕು ಏನಿದೆ ಇಷ್ಟಪ್ಪ ಸೌಂಡ್ ಬರ್ತಾ ಇದೆಯಲ್ಲ ಗಂಟೆ ನೋಡ್ತಾ ಇದ್ದ. ಸೊ ತುಂಬ ಖುಷಿಯಾಗಿ ಎಲ್ಲರೂ ಸಹ ದರ್ಶನ ಮುಗಿಸ್ಕೊಂಡ್ವಿ. ಇದಾದಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಿತ್ತು. ಅಲ್ಲಿ ತುಂಬ ಹೇಳ್ಬೋದು. ಸೌತಡ್ಕದಿಂದ ನಮ್ಮ ಜರ್ನಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಆ ಬಿಸಿಲಲ್ಲಿ ನಿಜವಾಗ್ಲೂ ನಾನು ಎಂಟ್ರೆನ್ಸೂ ಸಹ ವೀಡಿಯೋ ಮಾಡಿಲ್ಲ. ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದು. ಒಂದು ಪುಣ್ಯಕ್ಷೇತ್ರದಲ್ಲಾದರೂ ಊಟ ಮಾಡಬೇಕಂತೆ ನಾವು ಹೋಗಿದ್ದ ಕಡೆ. ರಾತ್ರಿ ನಾವು ಶೃಂಗೇರಿಯಲ್ಲಿ ಮಾಡಿದ್ವಿ. ಈಗ ಮಧ್ಯಾಹ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಶ್ಶು ನೋಡಿ ನಮ್ಮ ಚಿನ್ನು ನಗ್ತಾ ಇದ್ದಾನೆ. ಆ್ಯಕ್ಚುಲಿ ನಾವು ಊಟಕ್ಕೆ ಬಂದಿದ್ದೇನಪ್ಪ ರೀಸನು ಅಂತ ಹೇಳಿದ್ರೆ, ದೇವಸ್ಥಾನ 3:30ಗೆ ಓಪನ್ನು ಅಂತ ಹೇಳಿದ್ರು. ಅಷ್ಟರಲ್ಲಿ ಊಟ ಆದರೂ ಮುಗಿಸ್ಕೊಳ್ಳೋಣ ಅಂತ ಊಟಕ್ಕೆ ಬಂದ್ವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟ ಮುಗಿಸ್ಕೊಂಡು ನಾವು ಸಹ ಎಲ್ಲ ಪೂಜೆ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಆನ್ ದ ವೇ ಮಾವಿನಕಾಯಿ ಸೀಸನ್. ಮಾವಿನಕಾಯಿ ತಿಂದೇ ಇರೋಕ್ಕಾಗುತ್ತಾ? ನನಗಂತೂ ಈ ಥರ ಹೊತಾಪುರಿಲಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನಬೇಕು ಅನ್ನೋ ತುಂಬ ಇಷ್ಟ. ನೋಡಿ ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿ ಎಷ್ಟು ಬೆಳೆದಿತ್ತು ಅಂತ ಹೇಳಿದ್ರೆ ಕೀಳೋರೇ ಇಲ್ಲ ಅಲ್ಲಿ. ಅದೇ ಏನಾದರೂ ನಮ್ಮ ಬೆಂಗಳೂರಲ್ಲಿ ಇದ್ರೆ ಎಲ್ಲ ಕಿತ್ಕೊಂಡ್ಬಿಡ್ತಾ ಇದ್ವಿ ಅಂತ ಮಾತಾಡ್ಕೊತಾ ಇದ್ವಿ ನಾವು. ಸೊ ಎಲ್ಲರೂ ಸಹ ಅಲ್ಲಿ ಚೆನ್ನಾಗಿ ಸ್ನ್ಯಾಕ್ಸ್ಗಳನ್ನ ತಿನ್ಕೊಂಡು, ಅವರು ಕಾಫಿ ಟೀ ಕುಡ್ಕೊಂಡು ಬರ್ತಾಯಿದ್ರು. ನಾನು ಸದ್ಯಕ್ಕೆ ಹಾಗೆ ಅಣ್ಣ ತಮ್ಮ ಇಬ್ಬರು ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಮಾವಿನಕಾಯಿ ವಿಷಯನೋ ಅಥವಾ ರೋಡ್ಗಳ ವಿಷಯನೋ ಮಾತಾಡ್ಕೊಂಡು ಬರ್ತಾಯಿದ್ರು. ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಹಾಗಿದೆ ಇವತ್ತು ನಾವು ಎಲ್ಲ ದೇವ್ರ ದರ್ಶನ ಮುಗಿಸಿದ್ವಿ. 5 ದೇವ್ರನ್ನ ನೋಡಿದ್ವಿ. ಎಲ್ಲ ದೇವ್ರನ್ನೂ ಸಹ ನಾವು ಆರಾಮಾಗೆ ನೋಡಿದ್ವಿ. ಎಲ್ಲರೂ ಸಹ ನಮಗೇನು ಕಷ್ಟ ಆಗಿಲ್ಲ. ಕಷ್ಟ ಅಂತ ಹೇಳಿದ್ರೆ ಸ್ವಲ್ಪ ಧರ್ಮಸ್ಥಳದಲ್ಲಿ ಆ ನೂಕು ಅಂತಿತ್ತಲ್ಲ, ಆ ಲೆಟ್ರು ತೊಗೊಂಡಿದ್ರು ಅಷ್ಟು ಕಷ್ಟ ಆಯಿತು ಅಲ್ಲಿ. ಸೊ ಈಗ ರಾತ್ರಿ ಒಟ್ಟಿಗೆ ಕಿಚ್ಚನ ಹಳ್ಳಿ ಮನೆ ಇದು ಸ್ಪೆಷಲ್ ನನಗೆ. ಯಾಕಪ್ಪ ಅಂತ ಹೇಳಿದ್ರೆ, ಚನ್ನರಾಯಪಟ್ಟಣಕ್ಕೆ ಹೋದಾಗೆಲ್ಲ ಇದೇ ಹೋಟ್ಲು ಬೇಕು ಅಂತ ಹೇಳ್ಬಿಟ್ಟು ನಾವು ಊಟ ಮಾಡಿಕೊಂಡು ಬರೋದು. ಸೊ ನೋಡಿ ನಮ್ಮ ಕಿಚ್ಚ ಡಾರ್ಲಿಂಗ್ ಹೇಗೆ ಮಿಣುಗ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಇಲ್ಲಿದೇ ಊಟ ಮಾಡಬೇಕು ಅಂತ ಹೇಳಿದ್ವಿ. ಸುಳ್ಳು ಹೇಳ್ಬಾರ್ದು, ನಿಜ ಅಂತ ಹೇಳಿದ್ರೆ ಈ ಒಂದು ಹೋಟೆಲು ತುಂಬ ಅಂದರೆ ತುಂಬ ಕ್ಲೀನ್ಲಿನೆಸ್ ಇದೆ. ಹಾಗೆ ಫುಡ್ಡು ಸಹ ಅಷ್ಟೇ ಕ್ವಾಂಟಿಟಿ ಸಮೇತ ಕೊಡ್ತಾರೆ. ಹಾಗೆ ಅಲ್ಲಿರುವಂತಹ ಫುಡ್ ಮೇಂಟೆನೆನ್ಸು ಸಹ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಮ್ಮನೆ ಇದು ಕಿಚ್ಚ ಅವ್ರ ಫ್ಯಾನ್ ಓಪನ್ ಮಾಡಿರುವಂತಹ ಒಂದು ಹೋಟೆಲು, ಅದಕ್ಕೆ ಹೊಗಳ್ತಾ ಇದ್ದೀನಿ ಅಂತ ಅಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೀವು ಹೋಗ್ತಿರೋ ಆನ್ ದ ವೇ ಹೋಗ್ಬೇಕಾದ್ರೆ ಈ ಒಂದು ಕಿಚ್ಚನ ಹಳ್ಳಿ ಮನೆಗೆ ಹೋಗಿ ಊಟ ಮುಗಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಸ್ವೀಟಾಗಿ ಅವರು ಮಾತಾಡ್ಸೋದೂ ಅಷ್ಟೇ. ಅಲ್ಲಿರುವಂತಹ ವೆಯ್ಟರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಎಲ್ಲ ರೀತಿಯಾದಂಥ ಫುಡ್ಡೂ ಸಹ ಆಸಮ್ ಆಗಿದೆ. ಯಾರೂ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಸದ್ಯಕ್ಕೆ ನಾವು ಗೋಬಿ ಮಂಚೂರಿ, ರೋಟಿ, ಫ್ರೆಂಚ್ ಫ್ರೈಸ್ ಜೊತೆಗೆ ಪನ್ನೀರ್ ಮಸಾಲ ಎಲ್ಲ ತೊಗೊಂಡ್ವಿ. ಸೊ ಇದೆಲ್ಲ ಆದಮೇಲೆ ಫ್ರೈಡ್ ರೈಸ್ ತಿಂತಾಯಿದ್ವಿ. ಫ್ರೈಡ್ ರೈಸ್ ತಿನ್ನೋ ಟೈಮಲ್ಲಿ ಅಯ್ಯೋ ಇನ್ನೂ ಒಂದು ಸ್ವಲ್ಪ ರೋಟಿ ಹೇಳೋಣ ಇರು ಅಂತ ಹೇಳ್ಬಿಟ್ಟು ಮತ್ತೆ ರೋಟಿ ಹೇಳಿ ಮತ್ತೆ ಬೇರೆ ರೀತಿ ಕಿಚ್ಚನ ಹಳ್ಳಿ ಮನೆ ಗ್ರೇವಿ ಅಂತ ಕೊಟ್ಟರು ಅವರು. ಚೆನ್ನಾಗಿತ್ತು, ತಿಂದ್ವಿ. ಎಲ್ಲನೂ ಸಹ ನೋಡಿ ಅವರೇ ಸರ್ವ್ ಮಾಡ್ತಾಯಿದ್ದಾರೆ. ಸೊ ಪ್ರತಿಯೊಂದನ್ನು ಸಹ ತಿನ್ಕೊಂಡ್ವಿ. ಹೊಟ್ಟೆ ತುಂಬ ತಿಂದ್ವಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಚೆ ಹೋದರೆ ಬಾಯಿ ಕೇಳೋದಂತೂ ಗ್ಯಾರಂಟಿ ಅಲ್ವಾ. ಆನ್ ದ ವೇ ಹೋಗ್ಬೇಕಾದ್ರೂ ನಾವು ತಿನ್ಕೊಂಡು ಹೊಟ್ಟೆ ತುಂಬ ಹೋಗಬೇಕು. ಇಲ್ಲಿ ಪಾನಿಪುರಿ ಜೊತೆ ದಹಿಪುರಿ ತಿಂದು
ಒಳ್ಳೆ ಸ್ಟ್ರಾಂಗ್ ಕಾಫಿ ಎಲ್ಲ ಕುಡ್ಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು 3 ದಿನದ ಲಾಗು, ಟ್ರಿಪ್ ಲಾಗ್. ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಪ್ರತಿಯೊಬ್ಬರೂ ಸಹ ಇದೇ ರೀತಿ ನನ್ನ ಲಾಗ್ನ ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಏನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಮುಂದಿನ ಲಾಗ್ ಕುಕಿಂಗ್ ಲಾಗ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರೂ ಸಹ ನೋಡಿ, ಓಕೆನಾ. ಸೊ ಇದು ನಾನು ಹೊರನಾಡಲ್ಲಿ ತೊಗೊಬಂದಿರುವಂತಹ ಕಾಳುಮೆಣಸು, ಹಾಗೆ ಗುಲ್ಕನ್ನು, ಗಸಗಸೆ, ಹಾಗೆ ಈ ಒಂದು ಹಪ್ಪಳ ಎಲ್ಲ ತಂದಿದ್ವಿ. ಸೊ ಇಷ್ಟೇ ಇವತ್ತಿನ ಲಾಗು. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್. ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿ, ಓಕೆನಾ. ಬಾಯ್.